ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ಡಿಕೋಡರ್. ಸೊ ಇದು ನನ್ನ ಚಾನಲ್ನ ಮೊದಲನೇ ವೀಡಿಯೋ ಆಗಿರುತ್ತೆ. ಸೊ ಕನ್ನಡ ಡಿಕೋಡರ್ ಅನ್ನೋ ಒಂದು ಚಾನಲ್ನಲ್ಲಿ ಮೊದಲನೇ ವೀಡಿಯೋ ಆಗ್ತಾ ಇದ್ದೀನಿ. ಸೊ ಈ ಚಾನಲ್ ಬೇಸಿಕಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಎಷ್ಟೊಂದು ಘಟನೆಗಳು ಆಗ್ತಾನೆ ಇರುತ್ತೆ. ಸೊ ಅದನ್ನ ಡಿಕೋಡ್ ಮಾಡೋದೇ ಈ ಚಾನಲ್ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇವತ್ತು ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬರು ಆಟೋ ಡ್ರೈವರು ಆಕ್ಚುಲಿ ಅವ್ರಿಗೆ ಆಗಿರುವಂಥ ನೋನ ತೋಡ್ಕೊತಾ ಇದ್ದಾರೆ. ಸೊ ಇದನ್ನ ಬಂದ್ಬಿಟ್ಟು ಡಿಕೋಡ್ ಮಾಡೋಣ ಬನ್ನಿ. ಇವತ್ತು ಬೆಳಿಗ್ಗೆ ಏನಾಯ್ತು ಅಂತಂದ್ರೆ, ಸಾರಿಗೆ ಅಧಿಕಾರಿಗಳು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟು ಅವ್ರ ಫೋನಲ್ಲಿ ಓಲಾ ಊಬರ್ ಆಪ್ಗಳಲ್ಲಿ ಮಾಮೂಲಿ ಪಬ್ಲಿಕ್ ಬುಕ್ ಮಾಡ್ತಾರಲ್ಲ ಆ ರೀತಿ ಬುಕ್ ಮಾಡ್ಕೊಂಡು ಆಟೋಗಳಿಗೆ ಬಂದ್ಬಿಟ್ಟು ಆಟೋಗಳನ್ನ ಸೀಜ್ ಮಾಡಿ ಮೇಲ್ಗಡೆ ಟೆರೆಸ್ ಮೇಲೆ 3ನೇ ಫ್ಲೋರ್ಗೆ ಪಾರ್ಕಿಂಗಲ್ಲಿ ಹಾಕ್ಬಿಟ್ರು. ಯಾಕೆ ಸರ್ ನಮ್ಮ ಗಾಡಿ ಸೀಜ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಓಲಾ ಊಬರ್ ಹೊಡೆಯಂಗಿಲ್ಲ. ಸೊ ಇಲ್ಲಿ ಆಟೋ ಒಬ್ಬರು ಡ್ರೈವರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ RTO ಪೊಲೀಸರುಗಳು ಬಂದ್ಬಿಟ್ಟು ಗಾಡಿಗಳನ್ನ ಹಿಡಿದು ಸೀಸ್ ಮಾಡಿ ಆಗ್ತಾ ಇದ್ದಾರೆ ಅವ್ರ ಬಿಲ್ಡಿಂಗಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ಟೋಟಲ್ ಮ್ಯಾಟ್ರ್ ಏನಂತ ಅಂದ್ಬಿಟ್ಟು ತಿಳ್ಕೊಂಬಿಡಿ ನೀಟಾಗಿ. 2025 ಜೂನ್ 16ರಿಂದ ಬಂದ್ಬಿಟ್ಟು ಈ ಬೈಕ್ ಟ್ಯಾಕ್ಸಿಗಳು ಯಾವುದು ಓಡಿಸಂಗಿಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಕೋರ್ಟು ಒಂದು ಆರ್ಡರ್ ಮಾಡಿದೆ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಈ ಆರ್ಡರ್ ಆದಮೇಲೆ ಯಾವ ಬೈಕ್ ಟ್ಯಾಕ್ಸಿಗಳು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಓಡ್ತಾ ಇಲ್ಲ. ಸೊ ಆಟೋಮೆಟಿಕ್ ಆಗಿ ಈಗ ಏನಾಗ್ಬಿಟ್ಟಿದೆ ಅಂದರೆ, ಆಟೋದವರಿಗೆ ಫುಲ್ಲು ಆರ್ಡರ್ಗಳು ಅಥವಾ ಬುಕ್ಕಿಂಗ್ಸು ಹೋಗ್ತಾ ಇದ್ದಾವೆ. ಸೊ ಇದಕ್ಕೋಸ್ಕರ ಸ್ವಲ್ಪ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಜಾಸ್ತಿ ಫೇರ್ನ ಬಂದ್ಬಿಟ್ಟು ಅಂದರೆ ಜಾಸ್ತಿ ರೇಟ್ನ ಕೇಳ್ತಾ ಇದ್ದಾರೆ, ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವೇನಾದರೂ 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಥವಾ 2 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲ್ ಚಾರ್ಜ್ ಏನಿದೆ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಅಂದರೆ ಜನಗಳೆಲ್ಲ ಬಂದ್ಬಿಟ್ಟು ಈ ಥರ ಕಂಪ್ಲೇಂಟ್ ಹೇಳ್ತಾ ಇರೋದ್ರಿಂದ RTO ಆಫೀಸರ್ಗಳು ಬಂದ್ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೋಗಿ ಡೈರೆಕ್ಟಾಗಿ ಚೆಕ್ ಮಾಡಿದಾಗ, ಸೊ ಅದರಲ್ಲಿ ಕೆಲವೊಬ್ಬರು ಆಟೋ ಡ್ರೈವರ್ಗಳು ಜಾಸ್ತಿ ಚಾರ್ಜ್ ಮಾಡ್ತಿರೋದು ಅಥವಾ ಕರೆದ ಕಡೆ ಬರದೇ ಇರೋದು ಅದೆಲ್ಲ ಬಂದ್ಬಿಟ್ಟು ಗೊತ್ತಾಗಿದೆ. ಬ್ಯಾಂಗ್ಳೂರಲ್ಲಿ ಆಟೋ ಓಡಿಸೋಕೆ ಬರುವಂಥ ತುಂಬ ಜನ ಬಂದ್ಬಿಟ್ಟು ರೂಲ್ಸ್ನ ಫಾಲೋ ಮಾಡ್ತಾಯಿಲ್ಲ. ತುಂಬ ಜನದ ಹತ್ರ ಕರೆಕ್ಟಾಗಿ ಲೈಸೆನ್ಸ್ಗಳಿರಲ್ಲ, ಕರೆಕ್ಟಾಗಿ ಅವ್ರು ಯೂನಿಫಾರ್ಮಲ್ಲಿ ಇರಲ್ಲ, ಮತ್ತು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ, ಮತ್ತು ಎಮಿಷನ್ ಟೆಸ್ಟ್ ಕರೆಕ್ಟಾಗಿರಲ್ಲ, ಮತ್ತು ಫೇರ್ಗಳು ಅಂದರೆ ಅವರು ಕರೆಕ್ಟಾಗಿ ರೇಟ್ಗಳನ್ನ ತೊಗೊಳ್ತಾರಲ್ಲ, ಡಬಲ್ ಚಾರ್ಜಸ್ಗಳನ್ನ ಕೇಳ್ತಾ ಇರ್ತಾರೆ, ಮೀಟ್ರ್ ಹಾಕಲ್ಲ, ಆ ಥರ ಪ್ರಾಬ್ಲಮ್ಗಳೆಲ್ಲ ಇರೋದ್ರಿಂದ ಸೊ ಇವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, RTO ಆಫೀಸರ್ಗಳು ಆಕ್ಟಿವ್ ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿ. ಸೊ ಆಕ್ಟಿವ್ ಆಗಿಬಿಟ್ಟು ಆಟೋಗಳವ್ರನ್ನ ಬಂದ್ಬಿಟ್ಟು ಹಿಡಿತಾ ಇದ್ದಾರೆ. ಅದೇ ಆ್ಯಕ್ಚುಲಿ ಇಂಟರ್ವ್ಯೂ ಹೋಗ್ತಾ ಇರೋದು. ಸೊ ಬನ್ನಿ ಮುಂದಕ್ಕೆ ನೋಡೋಣ ಏನು ಹೇಳ್ತಾರೆ ಅಂತ ಅವ್ರ ಗಾಡಿ ಸೀಜ್ ಮಾಡ್ಬಿಟ್ರು. ಅದಾದ್ಮೇಲೆ ಇವತ್ತು ಸಾವಿರಾರು ಜನ ಡ್ರೈವರ್ಗಳೆಲ್ಲ ಸೇರಿ ಮಾತುಕತೆ ಮಾಡಿ 2 ದಿನ ಟೈಮ್ ತಗೊಂಡಿದ್ದಾರೆ. ನಾವು ಏನಪ್ಪ ಡ್ರೈವರ್ಗಳು ಹೇಳ್ತಾ ಇದೀವಿ ಅಂದ್ರೆ, ಆಟೋ ಮ್ಯಾನುಫ್ಯಾಕ್ಚರ್ ಆಗಿ 50 ವರ್ಷ ಆಯ್ತು, 2 ಸ್ಟ್ರೋಕ್ ಕಾಲದಿಂದ ಅದ್ರ ಪಾಡಿಗೆ ಜೀವನ ನಡ್ಕೊಂಡ್ ಬರ್ತಾ. ನಾವು ಯಾರು ಡ್ರೈವರ್ಗಳು ಯಾವತ್ತೂ ನಾವು ಅಪ್ಲಿಕೇಶನ್ ಹಾಕಿ ನಮಗೆ ಓಲಾ ಊಬರ್ ಕೊಡಿ, ಆನ್ಲೈನ್ ಬುಕ್ಕಿಂಗ್ ಕೊಡಿ ಅಂತ ನಾವು ಯಾರೂ ಕೇಳಿಲ್ಲ. ನೀವು ನಮ್ಮ ಮೇಲೆ ಬಂದು ಬ್ರಹ್ಮಾಸ್ತ್ರ ತೋರೋ ಬದಲು ನಿಮ್ಗೆ ಅಷ್ಟೇ ತಾಕತ್ತು ದಮ್ಮಿದ್ರೆ ಹೈಕೋರ್ಟಿಂದ ಒಂದು ನೋಟಿಸ್ ತಗೊಂಡು 10 ಜನ ಖಡಕ್ ಆಫೀಸರ್ಗಳು ಕರ್ಕೊಂಡು ಓಲಾ ಊಬರ್ ಆಫೀಸ್ಗೆ ಹೋಗ್ಬಿಟ್ಟು ಅವ್ರನ್ನ ಡಿಲೀಟ್ ಮಾಡಿಸಿ. ಸೊ ಇದರಲ್ಲಿ ಏನು ಹೇಳ್ತಾರೆ ನಮ್ಮ ಆಟೋ ಅಣ್ಣ ಅಂತ ಹೇಳಿದ್ರೆ, ನಮಗೆ ಓಲಾ ಊಬರೇ ಬೇಡ. ಸೊ ಇದನ್ನ ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟು ಆಫೀಸ್ನ ಮುಚ್ಚಿಬಿಡಿ. ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಓಲಾ ಊಬರ್ ಅವರೇ ಬಂದ್ಬಿಟ್ಟು ಜಾಸ್ತಿ ಫೇರ್ನ ಚಾರ್ಜ್ ಮಾಡಿ ಜನಗಳಿಗೆ ಅವ್ರು ಲೂಟಿ ಮಾಡ್ತಾಯಿದ್ರೆ, ಬಟ್ ನಮಗೆ ಅಷ್ಟೊಂದು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಪ್ರಾಬ್ಲಮ್ ಏನಿದೆ ಆ್ಯಕ್ಚುಲಿ, ಸೊ ಚಾರ್ಜ್ ಮಾಡ್ತಿರೋದೆಲ್ಲ ಬಂದ್ಬಿಟ್ಟು ಓಲಾ ಊಬರ್ ತಾನೆ. ಸೊ ಅವ್ರು ತಾನೇ ಬಂದ್ಬಿಟ್ಟು ಟ್ರಿಪ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ತಾನೇ ಆ ರೇಟ್ಗಳನ್ನೆಲ್ಲ ಫಿಕ್ಸ್ ಮಾಡ್ತಿರೋದು. ಅವರು ಆ ರೇಟ್ ಒಪ್ಕೊಂಡು ಜನಗಳು ಕೂಡ ಪೇ ಮಾಡೋದ್ಮೇಲೆ ನಮ್ಮನ್ನ ಯಾಕೆ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಎಷ್ಟು ಜನ ಆಟೋ ಡ್ರೈವರ್ಗಳು ಕರೆಕ್ಟಾಗಿ ಮೀಟ್ರ್ ಹಾಕ್ಬಿಟ್ಟು ನೀವು ಆಟೋ ಓಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇವಾಗ ಯಾರಾದರೂ ಬ್ಯಾಂಗ್ಳೂರಲ್ಲಿ ಆಟೋ ಓಡಿಸ್ಬೇಕು ಅಂತ ಹೇಳಿದ್ರೆ, ಅವರ ಆಟೋನಲ್ಲಿ ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿ ಒಂದು ಮೀಟ್ರ್ ಇರಲೇಬೇಕು. ಆ್ಯಕ್ಚುಲಿ ಆ ಮೀಟ್ರ್ ಪಕ್ಕದಲ್ಲಿ ಒಳ್ಳೆ ಗೂಬೆ ಹತ್ರ ಕೂತಿರುತ್ತೆ ಸುಮ್ಮನೆ, ಬಟ್ ಅದನ್ನು ಯಾರೂ ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಸೊ 99% ಯಾರೂ ಯೂಸೇ ಮಾಡಲ್ಲ. ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ, ಇದುವರೆಗೂ ಒಬ್ಬ ಆಟೋ ಡ್ರೈವರ್ ಕೂಡ ಮೀಟ್ರ್ ಹಾಕಿ ಓಡಿಸಿರೋದನ್ನ ನಾನಂತೂ ನೋಡಿಲ್ಲ ಆ್ಯಕ್ಚುಲಿ. ಸೊ ಯಾರಾದ್ರೂ ಆ ಥರ ಪ್ರಾಮಾಣಿಕವಾಗಿ ಯಾರಾದರೂ ಆಟೋ ಓಡಿಸಿರೋನ ನೋಡಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿಲ್ಲ ಗುರು ಆ್ಯಕ್ಚುಲಿ. ಸೊ ಇದಕ್ಕೆ ನಾನು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಈ ಆಟೋ ಅಣ್ಣನಿಗೆ, ಅಣ್ಣ ನನಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಅಥವಾ ನಾವು ಪಬ್ಲಿಕ್ಕಾಗಿ ನಾನು ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ, ಊಬರೇ ಬೆಸ್ಟು ಗುರು. ನನಗೆ ಊಬರೇ ಬೆಸ್ಟು, ಓಲಾನೇ ಬೆಸ್ಟು ಆ್ಯಕ್ಚುಲಿ. ಸೊ ನೀವು ಹೇಳೋ ರೇಟ್ನ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲೇ ಸ್ವಲ್ಪ ಕಡಿಮೆ ಇರುತ್ತೆ, ಅದರಲ್ಲೇ ಒಂದು 50-100 ಕಡಿಮೆ ಇರುತ್ತೆ. ನೀವೇ ಜಾಸ್ತಿ ಹೇಳ್ತಾ ಇರ್ತೀರಾ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಏನಾದರೂ ನಾನು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮನ್ನೇನಾದರೂ ಹಿಡಿದುಕೊಂಡ್ಬಿಟ್ರೆ ಒಂದು 150 ರೂಪಾಯಿ ಅಂತೂ ಕಿತ್ಕೊತೀರಾ. ಆದರೆ ಸರ್ಕಾರದಿಂದ ಫಿಕ್ಸ್ ಆಗಿರೋಂಥ ಒಂದು ಸ್ಟ್ಯಾಚ್ಯುಟರಿ ಅಮೌಂಟ್ ಏನಿದೆ ಆ್ಯಕ್ಚುಲಿ, 1 ಕಿಲೋಮೀಟರ್ಗೆ ಅಥವಾ 2 ಕಿಲೋಮೀಟರ್ಗೆ ನಾವೇನಾದರೂ ಟ್ರಾವೆಲ್ ಮಾಡಬೇಕು ಆಟೋಯಿಂದ ಅಂತ ಹೇಳಿದ್ರೆ ಜಸ್ಟ್ 30 ರೂಪೀಸ್ ಅಷ್ಟೇ. ಇವಾಗ ನೀವು ಡೈರೆಕ್ಟಾಗಿ ಎಲ್ಲರಿಗೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ರೆ ಗೂಗಲಲ್ಲಿ ಆಕ್ಸೆಸ್ ಮಾಡಿ ನೋಡ್ಬೋದು. ಸೊ ಅದ್ರಲ್ಲಿ ತೋರಿಸ್ಬಿಡುತ್ತೆ ಆ್ಯಕ್ಚುಲಿ, ದ ಫೇರ್ ಫಾರ್ ದ ಫಸ್ಟ್ 2 ಕಿಲೋಮೀಟರ್ ಇನ್ ಬ್ಯಾಂಗ್ಳೂರ್ ಆಟೋ ರಿಕ್ಷಾ 36 ರೂಪೀಸ್ ಆ್ಯಂಡ್ 18 ರೂಪೀಸ್ ಫಾರ್ ಈಚ್ ಕಿಲೋಮೀಟರ್ಸ್. ಬಿಯಾಂಡ್ ದ ಫಸ್ಟ್ 2 ಕಿಲೋಮೀಟರ್ಸ್ ದೀಸ್ ನ್ಯೂ ರೇಟ್ಸ್ ಆರ್ ಎಫೆಕ್ಟಿವ್ಲಿ ಫ್ರಮ್ August 1, 2025 ಅಂತ ಇದೆ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಮುಂಚೆ ಇದಕ್ಕಿಂತ ಕಡಿಮೆ ಇತ್ತು ಆ್ಯಕ್ಚುಲಿ, 30 ರೂಪಾಯಿ ತೊಗೊಳ್ಬೇಕಾಗಿತ್ತು. ಇವಾಗ ಆಟೋದವ್ರಿಗೆ ಸ್ವಲ್ಪ
ಗಿಟ್ಲಿ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ನಮ್ಮ ಬ್ಯಾಂಗ್ಳೂರ್ ಅರ್ಬನ್ ಡೆಪ್ಯೂಟಿ ಕಮಿಷನರ್ ಜಿ ಜಗದೀಶ್ ಅನ್ನೋರು ಬಂದ್ಬಿಟ್ಟು ದಿ ಹಿಂದೂ ಅನ್ನೋ ನ್ಯೂಸ್ ಪೇಪರ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಮುಂಚೆ ಬಂದ್ಬಿಟ್ಟು ಮಿನಿಮಮ್ ಫೇರ್ ಏನಿತ್ತು, ಮಿನಿಮಮ್ ಹೇಳ್ತಿರೋದು, ಮಿನಿಮಮ್, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅವ್ರು ಎಷ್ಟಾದ್ರು ಚಾರ್ಜ್ ಮಾಡೋದು ಅದು ಅವರ ಮೀಟ್ರು ಏನಿದೆ ಅದ್ರ ಮೇಲೆ ಹೋಗುತ್ತೆ. ಸೊ ಮಿನಿಮಮ್ ಏನಿತ್ತು, ಮಿನಿಮಮ್ ಅವ್ರು ಇಷ್ಟು ಚಾರ್ಜ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು 36 ರೂಪೀಸ್ ಬಂದ್ಬಿಟ್ಟು ಅವರು ಹೊಸ ರಿವೈಸ್ಡ್ ರೇಟ್ನ ಬಂದ್ಬಿಟ್ಟು ಇಡಬೇಕು ಫಸ್ಟ್ 2 ಕಿಲೋಮೀಟ್ರಿಗೆ. ಸೊ ಫಸ್ಟು 2 ಕಿಲೋಮೀಟ್ರ್ ಅಂತ ಹೇಳಿದ್ರೆ ಕಿಲೋಮೀಟ್ರಿಗೆ ಬಂದ್ಬಿಟ್ಟು ನಿಮಗೆ 15 ರೂಪಾಯಿ ಬಿತ್ತು, 15 ರೂಪಾಯಿ 2 ಕಿಲೋಮೀಟ್ರಿಗೆ ಬಂದ್ಬಿಟ್ಟು 30 ರೂಪಾಯಿ ಬಿತ್ತು, 30 ರೂಪಾಯಿ ಬಿತ್ತಲ್ಲ. ಇವಾಗ ರಿವೈಸ್ಡ್ ಆಗಿದೆ, ಒಂದು 6 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಮಿನಿಮಮ್ ಅಷ್ಟಾದರೂ ನೀವು ಚಾರ್ಜ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ನನಗೆ ಗೊತ್ತು ಫಾರ್ ಶೋರ್ ಬಂದ್ಬಿಟ್ಟು ಅವರು ಓಲಾ ಊಬರ್ಗೆ ಅಂತ ಡಬಲ್ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಉದಾಹರಣೆ ಬಂದ್ಬಿಟ್ಟು ನಿಮ್ಗೆ ಹಾಕ್ತೀನಿ. ನಾವು 1 ಕಿಲೋಮೀಟರ್ ಬಂದಿದ್ದೀವಿ, 1 ಕಿಲೋಮೀಟರ್ 80 ರೂಪಾಯಿ ಕೇಳೋದು ಯಾವ ನ್ಯಾಯ? ಅರ್ಥ ಮಾಡ್ಕೋಬೇಕು. ಅಲ್ಲ, ನಾವು ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಕೇಳ್ದಷ್ಟೆಲ್ಲ ಕೊಡ್ತಾರೆ. 1 ಕಿಲೋಮೀಟರ್ ಇದೇ ರೂಟಲ್ಲೇ ಬರ್ತಾ ಇದ್ರಿ ನೀವು. ನಾವು ಅಡ್ಡ ಹಾಕಿದೀವಿ, ಏನೋ ಒಳಗೆ ಕರ್ಕೊಂಡು ಹೋಗಿದ್ರಿ, ಅಣ್ಣ ಒಳಗೆ ಬಂದವ್ರು ಏನ್ಬೋದು. ಸೊ ಇದರಲ್ಲಿ ನೀಟಾಗಿ ಗೊತ್ತಾಗ್ತದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಕಸ್ಟಮರ್ ಕೇಳ್ತಾ ಇದ್ದಾರೆ, ಸರ್ 1 ಕಿಲೋಮೀಟರ್ ತಾನೇ ಕರ್ಕೊಂಡ್ಬಂದಿರೋದು, ನೀವು ಇದರಲ್ಲಿ 80 ರೂಪಾಯಿ ಕೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅನ್ಕೊಳ್ಳಿ ತುಂಬ ಆಟೋಗಳು ಬಂದ್ಬಿಟ್ಟು CNGನಲ್ಲಿ ಓಡುತ್ತೆ ಅಂತ. CNG ಬಂದ್ಬಿಟ್ಟು ಹತ್ತತ್ರ 89 ರೂಪಾಯಿ ಇರ್ಬೋದಾ, ಹತ್ತತ್ರ 90 ರೂಪಾಯಿ ಇರ್ಬೋದಾ. ಸೊ 89 ರೂಪಾಯಿ 90 ರೂಪಾಯಿ ಅಂತಂದರೆ CNG ರೇಟು ಒಂದು 25 ಕಿಲೋಮೀಟರ್ ಬಂದ್ಬಿಟ್ಟು ನಿಮಗೆ ಮೈಲೇಜ್ ಕೊಡುತ್ತೆ ಅಂತ ಅನ್ಕೊಳ್ಳೋಣ. ನಿಮ್ಗೆ 80 ರೂಪಾಯಿ ಓಕೆನಾ, ನೀವು ಕರ್ಕೊಂಡು ಹೋಗ್ತಿರೋದಷ್ಟು 1 ಕಿಲೋಮೀಟ್ರು. ಇವಾಗ ನೀವು 1 ಲೀಟ್ರಿಗೆ ಆಗೋಷ್ಟು CNG ಅಷ್ಟು ಕಾಸನ್ನ ಮಾತ್ರ ತೊಗೊಳ್ತಾ ಇದ್ದೀರಾ. ಅದೇ ನೀವು ನಮ್ಮನ್ನ ಡ್ರಾಪ್ ಮಾಡೋದಷ್ಟು ಜಸ್ಟ್ 1 ಕಿಲೋಮೀಟ್ರು. ಅಂದರೆ ನೀವು ಮಾರ್ಜಿನ್ ಎಷ್ಟು ಹಿಡಿದ್ರಿ, ಸೊ ನೀವು ಹಿಂಗೆ ಮಾಡ್ತೀರಾ ಅಂದ್ಬಿಟ್ಟೆ ಸರ್ಕಾರದವ್ರಿಗೆ ಗೊತ್ತು. ಅದಕ್ಕೋಸ್ಕರ ಮಿನಿಮಮ್ ರೇಟ್ ಬಂದ್ಬಿಟ್ಟು ನಿಮಗೆ 1 ಕಿಲೋಮೀಟ್ರಿಗೆ 18 ರೂಪಾಯಿ ಮಾಡಿದ್ದಾರೆ. ಆ್ಯಕ್ಚುಲಿ ರಿವೈಸ್ ರೇಟು ಮುಂಚೆ 15 ರೂಪಾಯಿ ಇತ್ತು, ಇವಾಗ 18 ರೂಪಾಯಿ ಮಾಡಿದ್ದಾರೆ. 2 ಕಿಲೋಮೀಟರ್ ಹೋಗ್ತೀವಿ ಅಂದರೆ ನಿಮಗೆ 30 ರೂಪಾಯಿ ಇತ್ತು, ಇವಾಗ 36 ರೂಪಾಯಿ ಮಾಡಿದ್ದಾರೆ. ನೀವು ಅಷ್ಟೇ ತೊಗೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ. 50 ರೂಪೀಸ್ ತೊಗೊಳ್ಳಿ 30 ರೂಪಾಯಲ್ಲಿ, 80 ರೂಪಾಯಲ್ಲಿ. ನೀವು ಇನ್ನೂ ಎಕ್ಸ್ಟ್ರಾ ಬಂದ್ಬಿಟ್ಟು ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ರೆ ಹೆಂಗಾಗುತ್ತೆ? ಅದೇ ನೀವು ಮೀಟ್ರ್ ಹಾಕ್ಬಿಟ್ಟು ನೋಡಿ. ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಯಾವುದೇ ಆಟೋ ವಿರುದ್ಧವಾಗಿ ಅಥವಾ ಆಟೋ ಡ್ರೈವರ್ಗಳ ವಿರುದ್ಧವಾಗಿ ಅಲ್ಲ. ಸೊ ಜಸ್ಟ್ ಜನರಲ್ ಆಗಿ ನಾನು ಆಸ್ ಅ ಪಬ್ಲಿಕ್ ಬಂದ್ಬಿಟ್ಟು ನಾನು ಒಪಿನಿಯನ್ ಕೊಡ್ತಾ ಇದ್ದೀನಿ. ಮುಂದಕ್ಕೆ ಏನು ಹೇಳ್ತಾರೆ ಅಂದರೆ, ದಯವಿಟ್ಟು ನಾವು ನ್ಯಾಯವಾಗಿ ದುಡಿತೀವಿ, ನೀವು ನ್ಯಾಯವಾಗಿ ದುಡಿರಿ ಸರ್. ಇದರಲ್ಲಿ ಸಿಂಪಲಾಗಿ ಹೇಳ್ಬಿಟ್ರು ಆ್ಯಕ್ಚುಲಿ ಪ್ಯಾಸೆಂಜರು, ನಾವು ನ್ಯಾಯವಾಗಿ ದುಡಿತೀವಿ, ನೀವು ನ್ಯಾಯವಾಗಿ ದುಡಿರಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ನಾನು ಹೇಳೋದು ಏನಿಲ್ಲ. ಆ್ಯಕ್ಚುಲಿ ಕಸ್ಟಮರ್ ಬುಕ್ ಮಾಡ್ತಾರೆ, ಅವಳು ಮಲಗಿರ್ತಾರೆ, ನಾವು ಫೋನ್ ಮಾಡ್ಬಿಟ್ಟು ಮೇಡಮ್ ಆಟೋ ಬಂದಿದೆ ಮೇಡಮ್ ಬಟ್ಟೆ ಹಾಕೋ ಬನ್ನಿ ಅಂತ ನಾವ್ ಹೇಳ್ಬೇಕು. ಆ ಹುಡುಗ ಕೂತಿರ್ತಾನೆ ಟಿವಿ ನೋಡ್ಕೊಂಡು ಪಾಪ ಪ್ಯಾಂಟ್ ಹಾಕೊಂಡು ಅಂತ ನಾನು ಆ ಹುಡುಗನ ಎಬ್ಬರಿಸಬೇಕು. ಯಾರು ಡ್ರೈವರ್ಗಳು ಯಾವತ್ತೂ ನಾವು ಅಪ್ಲಿಕೇಶನ್ ಹಾಕಿ ನಮಗೆ ಓಲಾ ಊಬರ್ ಕೊಡಿ, ಆನ್ಲೈನ್ ಬುಕ್ಕಿಂಗ್ ಕೊಡಿ ಅಂತ ನಾವು ಯಾರು ಕೇಳಿಲ್ಲ. ನೀವು ನಮ್ಮ ಮೇಲೆ ಬಂದು ಬ್ರಹ್ಮಾಸ್ತ್ರ ತೋರೋ ಬದಲು ನಿಮ್ಗೆ ಅಷ್ಟೇ ತಾಕತ್ತು ದಮ್ಮಿದ್ರೆ ಹೈಕೋರ್ಟ್ ಇಂದ ಒಂದು ನೋಟಿಸ್ ತಕೊಂಡು 10 ಜನ ಖಡಕ್ ಆಫೀಸರ್ಗಳು ಕರ್ಕೊಂಡು ಓಲಾ ಊಬರ್ ಆಫೀಸ್ಗೆ ಹೋಗ್ಬಿಟ್ಟು ಅವ್ರನ್ನ ಡಿಲೇಟ್ ಮಾಡಿಸಿ. ನಮ್ಮ ಮೇಲೆ ಬಂದು ಪೌರುಷ ತೋರಿಸ್ಬೇಡಿ, ಇಷ್ಟೇ ನಾವು ಹೇಳ್ತಾ ಇರೋದು. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಮ್ಮ ಮೇಲೆ ಪೌರುಷ ತೋರಿಸಿಲ್ಲ, ಒತ್ತುರನ್ ಪೌರುಷ ಒಲೆ ಮುಂದೆ ಅನ್ನೋ ಥರ ನೀವು ಆಫೀಸರ್ಗಳೆಲ್ಲ ಬಂದ್ಬಿಟ್ಟು ನಮಗೆ ಫೈನ್ ಆಗ್ತಾಯಿದ್ದೀರಾ, ನಮ್ಮ ಆಟೋಗಳನ್ನ ಸೀಸ್ ಮಾಡ್ತಾಯಿದ್ದೀರಾ. ಅದೇ ಬಂದ್ಬಿಟ್ಟು ಫೈನ್ನ ಬಂದ್ಬಿಟ್ಟು ಹೋಗಿ ಆ ಓಲಾ ಊಬರ್ ಕಂಪ್ನಿಗೆ ಹಾಕಿ ಅಥವಾ ಕಂಪ್ನಿನೇ ಮುಚ್ಚಿಸ್ಬಿಡಿ, ನಮ್ಗೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಅ ಪಬ್ಲಿಕ್ ಬಂದ್ಬಿಟ್ಟು ನಾನು ಮಾತಾಡೋದಾದರೆ, ಇದನ್ನ ಡಿಕೋಡ್ ಮಾಡೋದಾದರೆ ಆ್ಯಕ್ಚುಲಿ, ಸೊ ನಮಗೆ ಆಟೋದವ್ರ ಕಡೆಯಿಂದ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಕ್ಕಿದ್ರೆ ಅಥವಾ ಕರೆಕ್ಟಾಗಿ ಅವ್ರ ಕಡೆಯಿಂದ ಕೋಆಪ್ರೇಷನ್ ಸಿಕ್ಕಿ ಅವರು ಮೀಟ್ರ್ ಹಾಕಿ ಕರೆಕ್ಟಾಗಿ ಓಡಿಸಿ ಕರೆಕ್ಟ್ ಪ್ರೈಸಲ್ಲೇನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಅಂದ್ಕೊಳ್ಳಿ, ನಮಗೆ ಓಲಾ ಊಬರ್ ಬಂದ್ಬಿಟ್ಟು ಜನಗಳಿಗೂ ಬೇಡ. ಈಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಇವಾಗ ಡಿಜಿಟಲೈಸ್ ಆಗ್ತಾಯಿದೆ. ತುಂಬ ಜನ ಬಂದ್ಬಿಟ್ಟು ವಯಸ್ಸಾಗಿರೋರು ರೋಡ್ಗೆ ಬಂದು ಆಟೋ ಹಿಡಿಯೋಕ್ಕಾಗಲ್ಲ, ಅಥವಾ ತುಂಬ ಜನಕ್ಕೆ ಬಂದ್ಬಿಟ್ಟು ಮನೆ ಮುಂದೆ ನಿಂತಿರಲ್ಲ ಆಟೋಗಳು. ಆ್ಯಕ್ಚುಲಿ ಆಟೋ ಬಂದ್ಬಿಟ್ಟು ಆಟೋ ಸ್ಟ್ಯಾಂಡಲ್ಲಿ ಇರುತ್ತಲ್ವ, ಇಲ್ಲಾಂದರೆ ಬಸ್ ಸ್ಟ್ಯಾಂಡು ಅಥವಾ ಮಾರ್ಕೆಟು ಈ ಥರ ಪ್ಲೇಸ್ಗಳಿರುತ್ತೆ. ಸೊ ಈ ಟೈಮಲ್ಲಿ ಈಗ ನಮ್ಮ ಮನೆ ಹತ್ರ ಬರಬೇಕು, ಆ ಥರ ಟೈಮಲ್ಲಿ ಏನು ಮಾಡಬೇಕು? ಆವಾಗ ಆ್ಯಪ್ಗಳು ಬೇಕೇ ಬೇಕು. ಸೊ ನಾನು ಓಲಾ ಊಬರ್ ಅಂತಲೇ ಏನು ಹೇಳ್ತಾ ಇಲ್ಲ, ಆ್ಯಕ್ಚುಲಿ ನಾನು ಪ್ರಮೋಷನ್ನು ಕೂಡ ಕೊಡ್ತಾ ಇಲ್ಲ. ಸೊ ಓಲಾ ಊಬರ್ ಥರನೇ ಇವಾಗ ಎಷ್ಟೊಂದು ಆ್ಯಪ್ಗಳಿದೆ. ಈಗ ನಮ್ಮ ಹತ್ರ ಇರ್ಬೋದು, ರ್ಯಾಪಿಡೋ ಇರ್ಬೋದು, ತುಂಬ ಆ್ಯಪ್ಗಳಿದೆ. ಆ್ಯಕ್ಚುಲಿ ಈ ಥರ ಆ್ಯಪ್ಗಳು ಗೌರ್ಮೆಂಟ್ ಕಡೆಯಿಂದನೇ ಬಂದರೆ ಇನ್ನೂ ಒಳ್ಳೇದು. ಆ್ಯಕ್ಚುಲಿ ಈ ಥರ ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಬಿಡೋದ್ರ ಬದಲು. ಆಮೇಲೆ ಇವ್ರು ಇನ್ನೊಂದು ವಿಷಯ ಏನು ಹೇಳೋದಪ್ಪ ಅಂತ ಹೇಳಿದ್ರೆ, ಇದನ್ನ ಹೋಗ್ಬಿಟ್ಟು ಅವ್ರ ಹತ್ರ ತೋರಿಸೋದಲ್ವ, ಅವ್ರನ್ನೇನು ಮಾಡ್ಕೊಳಕ್ಕಾಗಲ್ಲ, ಬಂದು ನಮ್ಮ ಹತ್ರ ಆಡ್ತಾರೆ ಅಂತ ಹೇಳ್ಬಿಟ್ಟು. ಇದು 100% ನಿಜ ಆ್ಯಕ್ಚುಲಿ. ಸೊ ಏನೇ ಇದ್ರೂ ಅವ್ರ ಗುಬ್ಬಿ ಮೇಲೆ ಮಾತ್ರ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಲಾಯಕ್ಕಾಗಿರ್ತಾರೆ ಅಧಿಕಾರಿಗಳು. ಸೊ ಬರೀ ನೀವೇ ಸಿಗೋದು, ನಿಮ್ಮನ್ನ ಹಿಡ್ಕೊಂಡು ಅಳ್ಳಾಡಿಸ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಸರ್ ನಿಮ್ದಾಗಿರ್ತೀವಿ ಸರ್. ಈಗ ಓಲಾ ಊಬರ್ ಬಂದು ನಮಗೆ BP, ಶುಗರ್, ರಕ್ತದೊತ್ತಡ, IBP ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಕಸ್ಟಮರ್ ಬುಕ್ ಮಾಡ್ತಾರೆ, ಅವಳು ಮಲಗಿರ್ತಾರೆ, ನಾವು ಫೋನ್ ಮಾಡ್ಬಿಟ್ಟು ಮೇಡಮ್ ಆಟೋ ಬಂದಿದೆ ಮೇಡಮ್ ಬಟ್ಟೆ ಹಾಕೋ ಬನ್ನಿ ಅಂತ ನಾವ್ ಹೇಳ್ಬೇಕು. ಇದು ಬೇಕಾದ್ರೆ ಆಗಿರ್ಬೋದು ಆ್ಯಕ್ಚುಲಿ. ಸೊ ಎಷ್ಟೊಂದು ಸಲ ಬಂದ್ಬಿಟ್ಟು ನಾನು ನೋಡಿದ್ದೀನಿ, ಕಸ್ಟಮರ್ಗಳು ರೆಡಿನೇ ಆಗಿರಲ್ಲ, ಅವ್ರು ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. 2-3 ಕಿಲೋಮೀಟ್ರಿಂದ ಬಂದಿರ್ತಾರೆ,
ಪಾಪ ಆಟೋದವರು ಬುಕ್ಕಿಂಗ್ ಸಿಕ್ಕಿರುತ್ತೆ, ಸೊ ಇದಾದರೂ ಒಂದು ಟ್ರಿಪ್ ಮಾಡ್ಕೊಂಬಿಡೋಣ, ಸ್ವಲ್ಪ ದುಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದಿರ್ತಾರೆ. ಬಟ್ ಈ ಕಸ್ಟಮರ್ಗಳಿದಾರಲ್ಲ, ಒಂದೊಂದು ವಿಚಿತ್ರವಾಗಿರೋಂಥ ಕಸ್ಟಮರ್ಗಳು ಸಿಗ್ತಾರೆ, ಬರೋದೇ ಇಲ್ಲ. ಡಬ್ಬ ನನ್ನ ಮಕ್ಕಳು ಲಾಸ್ಟಲ್ಲಿ ಸ್ವಲ್ಪ ಏನಾದ್ರು ಜಾಸ್ತಿ ಮಾತಾಡ್ಬಿಟ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಆ ಥರ ಕೂಡ ಆಗುತ್ತೆ. ಬಟ್ ನಮ್ಮ ಆಟೋ ರಾಜಣ್ಣ ಹೇಳೋ ಥರ ನಾವು ಆ್ಯಪ್ ಇಲ್ದೇನೆ ಅಥವಾ ಡಿಜಿಟಲೈಸ್ ಆಗ್ದೇನೆ ನಾನು ಒಂದು ಶಿಲ್ಲೆ ಹೊಡೆದ ತಕ್ಷಣ ನಮ್ಮ ಮನೆ ಮುಂದೆ ಆಟೋ ಬಂದು ನಿಲ್ಲುತ್ತೆ ಅನ್ನೋ ಸಿಚುವೇಶನ್ ಬಂದ್ಬಿಟ್ಟು ಇಲ್ಲ. ಈಗ ಇನ್ ಕೇಸ್ ನಾನು ಏನಾದರೂ ಒಬ್ಬರು ಆಟೋ ಡ್ರೈವರ್ ನಂಬರ್ ಇಟ್ಕೋಬೇಕು ಅಂದ್ರೂ ಕೂಡ ಅದಾಗಲ್ಲ ಆ್ಯಕ್ಚುಲಿ. ಇವಾಗ ಒತ್ತಿಲ್ದಿತ್ತು ಅಥವಾ ನೈಟು ನನಗೇನಾದರೂ ಎಮರ್ಜೆನ್ಸಿ ಆಯಿತು, ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂತು ಮನೆಯಲ್ಲಿ, ಆ ಥರ ಟೈಮಲ್ಲಿ ನನಗೇನಾದ್ರೂ ಒಂದು ಆಟೋ ಕರ್ಸ್ಕೋಬೇಕು. ಈಗ ಆಂಬುಲೆನ್ಸ್ಗಳಂತೂ ನನ್ನ ಮಕ್ಕಳು ಸತ್ರೂ ಬರೋಲ್ಲ, ಸೊ ಆ ಟೈಮಲ್ಲಿ ಒಂದು ಆಟೋನಾದರೂ ಬರುತ್ತೆ, ದುಡ್ಡು ಕೊಟ್ಟು ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತೀನಿ. ಅಂದರೆ ಒಂದು ಆಟೋಗೋಸ್ಕರ ಟ್ರೈ ಮಾಡ್ತೀನಿ ಆ್ಯಪ್ ಮುಖಾಂತರ. ಇನ್ ಕೇಸ್ ಹತ್ತಿರದಲ್ಲಿರೋರು ಯಾರಾದರೂ ಇದ್ದರೆ ಅದನ್ನು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬರ್ತಾರೆ ಪಿಕಪ್ ಮಾಡೋದಕ್ಕೆ. ಸೊ ಆ್ಯಪ್ ಇರೋದು ಹೆಲ್ಪ್ಫುಲ್ಲೇ, ಬಟ್ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಇಲ್ಲಾಂದರೆ ಅದನ್ನ ಪ್ರೈವೇಟೈಸೇಷನ್ ಬಿಟ್ಬಿಟ್ಟು ಗೌರ್ಮೆಂಟ್ ಬಾಡಿಯಾಗಿ ಕನ್ವರ್ಟ್ ಮಾಡಬೇಕು. ಗೌರ್ಮೆಂಟ್ ಅವರು ಒಂದು ಆ್ಯಪ್ನ ಬಿಡಬೇಕು. ಇದು ಯಾವ ರೇಂಜಿಗೆ ಫ್ರಸ್ಟ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ಆ್ಯಕ್ಚುಲಿ. ಸೊ ಕ್ಯಾಬ್ ಡ್ರೈವರ್ಗಳು ಅಥವಾ ಆಟೋ ಡ್ರೈವರ್ಗಳು ಏನಕ್ಕೆ ಇಷ್ಟೊಂದು ಸೈಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು, ಅವರು ಎಲ್ಗೋ ಹೋಗ್ಬೇಕಾಗಿರುತ್ತೆ, ಮಾಡ್ತಾರೆ. ಅವರು ಸುಮ್ಮನೆ ಒಂದು ಕಡೆ ಮಾಡಲ್ಲ. ಈಗ ಊಬರ್ ಅಂತ ಹೇಳಿದ್ರೆ ಊಬರಲ್ಲೇ ಮಾಡಲ್ಲ. ಸೊ ನಮ್ಮ ಹತ್ರ ಒಂದ್ಸಲ ಮಾಡಿರ್ತಾನೆ, ರ್ಯಾಪಿಡೋಲ್ಲಿ ಒಂದ್ಸಲ ಮಾಡಿರ್ತಾನೆ, ಮತ್ತು ಓಲಾದಲ್ಲಿ ಒಂದ್ಸಲ ಮಾಡಿಬಿಟ್ಟಿರ್ತಾರೆ. ಮೂರು ಜನನೂ ಬಂದುಬಿಟ್ಟು ಒಂದೇ ಸಲ ಅಡ್ಗ ಇಸ್ಕೊಂಡ್ಬಿಟ್ಟಿರ್ತಾರೆ ಕಸ್ಟಮರ್ಗಳಿಗೆ. ಅದೇ ಥರ ಒಂದು ಕಸ್ಟಮರು ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಅವ್ನು ಆ್ಯಕ್ಚುಲಿ ನಿಮ್ಗೆ ತೋರಿಸ್ತಾನೆ ಆ್ಯಕ್ಚುಲಿ ಏನು ಸಿಚುವೇಶನ್, ಯಾಕೆ ಇವರು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಆಟೋ ರಾಜಣ್ಣ. ಕ್ಯಾನ್ಸಲ್ ಮಾಡಿ ಆರ್ಡ್ರ್ ರೆಡಿಯಾ? ಕ್ಯಾನ್ಸಲ್ ಮಾಡಿ ಆರ್ಡ್ರ್. ನೀನ್ ಯಾರನ್ನ ಕರ್ಸ್ಕಂತ ಆರ್ಡ್ರ್ ಮಾಡಿ ನಾನು ನೋಡ್ತೀನಿ. ಆಟ ಆಡ್ತೀರಾ ಬೆಂಗಳೂರಲ್ಲಿ? 3 ಕಿಲೋಮೀಟರ್ ಗಾಡಿಗಳು ಕರ್ಸ್ಕೊಂಡ್ ನಿಮಗೆ ಇಷ್ಟ ಬಂದಂಗ್ ಓಲಾ ಒಂದ್ಸತಿ, ಊಬರ್ ಒಂದ್ಸತಿ, ರ್ಯಾಪಿಡೋ ಒಂದ್ಸತಿ. ಏನು ಹೊಟ್ಟೆಗೆ ಅನ್ನ ತಿನ್ಬೇಕಾ ನಾವು ಸಗಣಿ ತಿನ್ಬೇಕು ಅನ್ಕೊಂಡಿದೀರಾ? ಏಯ್ ಲೊಕೇಶನ್ ಈಗ ಬಂದಲ್ಲಿ ಏನಕ್ಕ ಕ್ಯಾನ್ಸಲ್ ಮಾಡ್ತೀಯ ನೀನ್ ಆರ್ಡ್ರನ? ಒಂದು ಬಂದ್ಬಿಟ್ಟವ್ರೆ ಆ್ಯಕ್ಚುಲಿ, ಒಬ್ಬರು ಒಂದು ಆ್ಯಪಿಂದ ಬಂದ್ಬಿಟ್ಟವ್ರೆ. ಫಾರ್ ಎಕ್ಸಾಂಪಲ್ ಇವಾಗ ಓಲಾಯಿಂದ ಬಂದ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಈಗ ಬೈತಾ ಇರೋ ಒಬ್ಬ ಡ್ರೈವರ್ ಬಂದ್ಬಿಟ್ಟು ಕ್ಯಾಬ್ ಡ್ರೈವರ್ ಅಂದ್ಕೊಳ್ಳಿ. ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಬಂದ್ಬಿಟ್ಟು ಓಲಾಯಿಂದ ಬಂದ್ಬಿಟ್ಟಿದ್ದಾರೆ. ಈಗ ಇವನೇನು ಮಾಡಿದ್ದಾನೆ ಅಂದರೆ ಊಬರಿಂದ ಇನ್ನೊಂದು ಮಾಡಿಬಿಟ್ಟಿದ್ದಾನೆ. ಯಾಕಂದರೆ ಸೇಮ್ ಆ್ಯಪಿಂದ 2 ಸಲ ಬುಕ್ ಮಾಡೋಕ್ಕಾಗಲ್ಲ, ಇನ್ನೊಂದು ಆ್ಯಪಿಂದ ಮಾಡಿರ್ತಾರೆ. ಆ ಡ್ರೈವರ್ ಬಂದ್ಬಿಟ್ಟವ್ರೆ. ಈಗ ಇಬ್ಬರೂ ಬಂದ್ಬಿಟ್ಟು ಕಾಯ್ತಾ ನಿಂತವ್ರೆ. ಈಗ ಫಸ್ಟ್ ಬಂದಿರೋದನ್ನ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಈಗ ನೋಡ್ಕೊಳ್ಳಿ ನೆಕ್ಸ್ಟ್ ಮಜಾ. ಯಾವನ್ ಬರ್ತಾನ ಅವ್ನು ಪಿಕಪ್ ಮಾಡಕ್ ನಾನು ನೋಡ್ತೀನಿ. ಏತೋ ನಡಿ ಗಾಡಿ ಎತ್ತು. ನೀನು ಕನ್ನಡದವ್ರು ಅಂದ್ರೆ ಏನ್ ಆಟ ಆಡ್ತೀಯ? ನೀನ್ ಹೋಗ್ಬಿಡು ವೈಟ್ ಫೀಲ್ಡಿಂಗ್. ನೀನ್ ಇವತ್ತು ಹೆಂಗ್ ಹೋಗ್ತೀಯ ನಾನು ನೋಡ್ತೀನಿ. ಫುಲ್ಲು ಧಮ್ಕಿ ಆ್ಯಕ್ಚುಲಿ. ಇದಕ್ಕೇನೆ ಸೈಕ್ ಆಗೋದು. ಸೊ ತುಂಬ ಜನ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ, ಸ್ವಲ್ಪ ಜನ ಕಸ್ಟಮರ್ಸ್ಗಳಿರ್ತಾರೆ, 2-3 ಸಲ ಆರ್ಡರ್ ಮಾಡಿಬಿಡ್ತಾರೆ, ಆಮೇಲೆ ಅವರು ಕ್ಯಾನ್ಸಲ್ ಮಾಡ್ಕೊತಾರೆ. ಆಮೇಲೆ ಇನ್ನೊಂದು ಜನಗಳ ಮೇಲೂ ಕೂಡ ನಾವು ಫುಲ್ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಕೂಡ ನೋಡಿದ್ದೀನಿ ಒಂದೊಂದ್ಸಲ ನಾವು ಆರ್ಡ್ರ್ ಮಾಡಿಬಿಡ್ತೀವಿ. ಅಂದರೆ ನಾವೇನಾದರೂ ಒಂದು ಬುಕ್ ಮಾಡ್ತೀವಿ, ಯಾವನು ಪಿಕ್ ಮಾಡೋದಲ್ಲ ಆ್ಯಕ್ಚುಲಿ. ಯಾವ ಕ್ಯಾಬ್ ಡ್ರೈವರ್ ಆಗಲಿ, ನಾವು ಯಾವ ಆಟೋ ಡ್ರೈವರ್ ಆಗಲಿ ಪಿಕ್ಕೇ ಮಾಡಲ್ಲ. ಅಂದರೆ ನಾನು ಬುಕ್ ಮಾಡಿರೋದನ್ನ ಯಾರು ಪಿಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಸುಮ್ಮನೆ ನಾನು ವೆಯ್ಟ್ ಮಾಡ್ತಾ ಇರಬೇಕು ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ನಾನು ಕ್ಯಾನ್ಸಲ್ ಮಾಡಬೇಕು. ಅದನ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಕ್ಯಾನ್ಸಲ್ ಆಪ್ಷನ್ ಇಲ್ಲ. ಮೆಜಾರಿಟಿ ಆ್ಯಪ್ಗಳಲ್ಲಿ ಬಂದುಬಿಟ್ಟು ಕ್ಯಾನ್ಸಲೇಷನ್ ಆಪ್ಷನ್ಗಳೇ ಇರಲ್ಲ ಆ್ಯಕ್ಚುಲಿ. ಅದನ್ನ ನಾನು ಕಸ್ಟಮರ್ ಕೇರ್ ಕಡೆಯಿಂದ ಮಾಡಿ ಅದೆಲ್ಲ ಮಾಡಬೇಕಂದ್ರೆ ಅದು ಇನ್ನೂ ಒಂದು 1/2 hour ಹಿಡಿಯುತ್ತೆ ಆ್ಯಕ್ಚುಲಿ. ತುಂಬ ಡಿಫಿಕಲ್ಟ್ ಪ್ರಾಸೆಸ್. ಡೈರೆಕ್ಟಾಗಿ ಅಲ್ಲೇ ಕ್ಯಾನ್ಸಲೇಷನ್ ಆಪ್ಷನ್ನ ಬಂದುಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಜನ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಅಥವಾ ಆಟೋ ಡ್ರೈವರ್ಸ್ಗಳು ಪಿಕಪ್ ಮಾಡ್ತಾರೆ. ಸೊ ಹತ್ತಿರದಲ್ಲಿದೆ ಅಥವಾ ಏನಾದರೂ ಪ್ರೈಸ್ ಕಡಿಮೆ ಇದೆ, ಒಂದು 100 ರೂಪಾಯಿ ಒಳಗಡೆ ಇದೆ ಅಂತ ಹೇಳಿದ್ರೆ ತಕ್ಷಣ ನೋಡ್ತಾರೆ, ಎಲ್ಲಿ ಅಂತ ಕೇಳ್ತಾರೆ. ಫಸ್ಟು ಫೋನ್ ಮಾಡಿಬಿಟ್ಟು ಸರ್ ಎಲ್ಲಿ ಅಂತ ಕೇಳ್ತಾರೆ. ಇವಾಗ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಎಲ್ಲೋ ಹೋಗಬೇಕು ಅಂತ ಹೇಳಿದ್ರೆ ಗೊತ್ತು ಅವರು ಓಲಾ ಊಬರಲ್ಲಿ ಕೊಡೋದೆ 40 ರೂಪಾಯಿನೋ 60 ರೂಪಾಯಿನೋ ಏನೋ ಕೊಡ್ತಾರೆ. ಮಿನಿಮಮ್ ಅಷ್ಟಕ್ಕೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಟಕ್ ಅಂತ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾನೆ. ಟಕ್ ಅಂತ ನಮ್ಮ ಆರ್ಡ್ರನ್ನ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಅವ್ರು ಕ್ಯಾನ್ಸಲ್ ಮಾಡಬೇಕಾದ್ರೆ ಏನಿಲ್ಲ ಆ್ಯಕ್ಚುಲಿ, ನಾವು ಕ್ಯಾನ್ಸಲ್ ಮಾಡಬಾರ್ದು. ಸೊ ಅದೇ ಆಗಿರೋದಿಲ್ಲಿ. ಸೊ ಯಾರೋ ಒಬ್ಬರು ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇಬ್ಬಿಬ್ಬರು ಬಂದ್ಬಿಟ್ಟು ಒಂದೇ ಟೈಮಲ್ಲಿ ಬಂದಿದ್ದಾರೆ. ಆ ಟೈಮಲ್ಲಿ ಒಬ್ರದ್ದು ಕ್ಯಾನ್ಸಲ್ ಮಾಡಲೇಬೇಕು. ಅವರಿಗೆ ಕ್ಯಾನ್ಸಲೇಷನ್ ಆಪ್ಷನ್ ತೋರಿಸಿದೆಯಲ್ಲೋ ಗೊತ್ತಿಲ್ಲ, ಬಟ್ ಸಿಗಾಕೊಂಡ್ಬಿಟ್ಟವ್ರೆ ಈ ಕ್ಯಾಬ್ ಡ್ರೈವರ್ ಕೈಲಿ. ಓಕೆ, ಅವರೆಲ್ಲ ಹೊಂಟೋಗ್ಬಿಟ್ರೆ ನಿಮ್ದಾಗಿ ಮರ್ತ್ ಕೆಳಗಡೆ ಕೂತಿರ್ತೀವಿ. ಕಸ್ಟಮರ್ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, ನಿಮ್ದಾಗಿರ್ತೀವಿ. ಆಮೇಲೆ ಇನ್ನೊಂದು ಟಿವಿ ಚಾನಲ್ಗಳಿಗೆ, ಟಿವಿ ಚಾನಲ್ 3 ದಿನದಿಂದ ಏನ್ ಮಾಡ್ತಾ ಇದ್ದಾರೆ, ಆಟೋ ಚಾಲಕರ ಲೂಟಿ. ನಮ್ಮ ಬಿಗ್ ಇನ್ಫ್ಯಾಕ್ಟು ಲೂಟಿ ಲೂಟಿ ಲೂಟಿ. ಯಾವ ಹೋಟ್ಲಿಗೆ ಹೋಗಿ ಏನಪ್ಪ ನಿಮ್ಮ ಆಟೋದವ್ರದ್ದು ಏನಾಯ್ತು, ಯಾವ ಬೇಕರಿಗೆ ಹೋದ್ರೆ ನಿಮ್ಮ ಆಟೋದವ್ರದ್ದು ಏನಾಯ್ತು. ಸೊ ಇದು ಬಂದ್ಬಿಟ್ಟು ನಾವು ಮೀಡಿಯಾದವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಬ್ಯಾಂಗ್ಳೂರಲ್ಲಿ ಈಗ ಸದ್ಯಕ್ಕೆ ಆಗ್ತದೆ, ಬ್ಯಾಂಗ್ಳೂರಲ್ಲಿ ಅಂತಲ್ಲ, ಸೊ ಇವಾಗ ಆಲ್ ಓವರ್ ಇಂಡಿಯಾದಲ್ಲಿ ಆಟೋಗಳವರು ಇದನ್ನು ನಾರ್ಮಲಾಗಿ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವ್ರು ಮೀಟ್ರ್ ಹಾಕಲ್ಲ, ಒಂದು ರೇಟ್ ಬಂದ್ಬಿಟ್ಟು ಜಾಸ್ತಿ ಹೇಳ್ತಾ ಇರ್ತಾರೆ. ಇದೆಲ್ಲ ಎಫೆಕ್ಟ್ ಬಂದ್ಬಿಟ್ಟು ಯಾರಿಗಾಗುತ್ತೆ,
ಅವ್ರಿಗಾಗುತ್ತಾ ಆ್ಯಕ್ಚುಲಿ ಅವ್ರು ಓಡಾಡ್ತಾರ, ಅವ್ರೇನಾದ್ರೂ ದುಡ್ಡು ಕೊಟ್ಟುಬಿಟ್ಟು ಇನ್ನೊಂದು ಆಟೋದಲ್ಲಿ ಓಡಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಅವರೇ ಇನ್ನೊಬ್ಬರು ಕಸ್ಟಮರ್ಗಳಾಗಿ ಅವ್ರಿಗೆ ಇನ್ನೊಂದು ಆಟೋ ಅವಶ್ಯಕತೆ ಬಿದ್ದು ಅವರೇ ಆ ರೇಟ್ನ ಕೊಟ್ಬಿಟ್ಟು ಇನ್ನೊಂದು ಆಟೋನಲ್ಲಿ ಹೋಗ್ತಾ ಇದ್ರಾ ಅನ್ನೋದೇ ನನ್ನ ಪ್ರಶ್ನೆ. ಈಗ ಅಣ್ಣ ಬಂದ್ಬಿಟ್ಟು ಇಷ್ಟೊಂದು ಫ್ರಸ್ಟ್ರೇಷನ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಅವ್ರು ಹೇಳೋದು ಮಾತು ನಿಜ ಇರ್ಬೋದು. ಆ್ಯಕ್ಚುಲಿ ಮೀಡಿಯಾದವರು ಅವ್ರನ್ನ ಅವ್ರು ಮಾರ್ಕೊಂಡಿರ್ಬೋದು, ಅಥವಾ ಅವ್ರು ಮಾಡ್ತಾ ಇರೋದನ್ನ ಎಕ್ಸ್ಪೋಸ್ ಮಾಡ್ತಾನೆ ಇರ್ಬೋದು. ಮಾಡ್ತಾ ಇರೋದನ್ನ ಬಂದ್ಬಿಟ್ಟು ನಾವು ಎಕ್ಸ್ಪೋಸ್ ಮಾಡ್ತಾ ಇರೋದನ್ನ ಬಂದ್ಬಿಟ್ಟು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೀವು ಮಾಡ್ತಾ ಇರೋದೇ ತಾನೇ ಹೇಳ್ತವ್ರೆ. ನೀವು ಕರೆಕ್ಟಾಗಿ ಮೀಟ್ರ್ ಹಾಕಿ, ಅಥವಾ ನೀವು ಕರೆಕ್ಟ್ ಕಡೆ ಬಂದು, ಅಥವಾ ನೀವು ಕರೆಕ್ಟಾಗಿ ಡ್ರೆಸ್ ಹಾಕಿ, ಅಂದರೆ ಡ್ರೆಸ್ ಕೋಡು ನಾನು ಹೇಳ್ತಾ ಇರೋದು. ಡ್ರೆಸ್ ಹಾಕಿದರೆ ಡ್ರೆಸ್ ಹಾಕಿ ಅಲ್ಲ, ಡ್ರೆಸ್ ಕೋಡ್ ಇದೆ ಆ್ಯಕ್ಚುಲಿ, ಅದಕ್ಕೊಂದು ಕಾಕಿ ಡ್ರೆಸ್ ಇದೆ. ಸೊ ಆ ಕಾಕಿ ಡ್ರೆಸ್ಸಲ್ಲಿ ಇರಬೇಕು. ಮತ್ತು ಲೈಸೆನ್ಸ್ಗಳೆಲ್ಲ ಇಟ್ಕೊಂಡಿದ್ದರೆ ಯಾವ ಆಫೀಸರ್ ತಾನೇ ಬಂದ್ಬಿಟ್ಟು ನಿಮ್ಮನ್ನ ಹಿಡಿತಾನೆ, ಯಾವ ಮೀಡಿಯಾದವ್ರು ತಾನೇ ಬಂದ್ಬಿಟ್ಟು ನಿಮ್ಮನ್ನ ಸೀಕ್ರೆಟ್ ಸ್ಟಿಂಗ್ ಆಪರೇಷನ್ ಎಲ್ಲ ಮಾಡ್ತಾರೆ. ಸೊ ಅವ್ರು ಮಾಡಿರೋದಕ್ಕೇ ಬಂದ್ಬಿಟ್ಟು ನೀವು ಸ್ವಲ್ಪ ಕಂಟ್ರೋಲ್ ಆಗಿರೋದು ಅಂತ ನನಗನ್ಸೋದು ಆ್ಯಸ್ ಅ ಪಬ್ಲಿಕ್ ಗುರು. ನಿಮ್ಗೇನು ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಯಾರಾದರೂ ಆಟೋ ಡ್ರೈವರ್ ಇದ್ದರೆ ಪಕ್ಕಾ ಬಂದು ಬೈತಾರೆ ಈ ಥರ ಗೊತ್ತು, ಹಂಗಲ್ಲ ಹಿಂಗಲ್ಲ ಅಂತ. ಇಟ್ಸ್ ಓಕೆ, ಫೈನ್. ಲೂಟಿ ಅಂತ ಹೇಳ್ತಾರಲ್ಲ, ಏನಾದ್ರು ಆಟೋ ಚಾಲಕರು ಓಲಾ ಊಬರ್ ಜೊತೆ ಸೇರ್ಕೊಂಡು ಏನಾದ್ರು 50-60 ಸಾವಿರ ಕೋಟಿ ಹಗರಣ ಮಾಡಿದಾರ? ಆಟೋ ಚಾಲಕರು ಏನಾದ್ರು ವಿಧಾನಸೌಧದಲ್ಲಿ ಬ್ಲೂ ಫಿಲಂ ನೋಡ್ತಾ ಇದಾರ? ಆಟೋ ಚಾಲಕರು ಏನಾದ್ರು ಮೊಟ್ಟೆಯಲ್ಲಿ ಹಗರಣ ಮಾಡಿದಾರ? ಆಟೋ ಚಾಲಕರು ಏನಾದ್ರು 40% ಕಮಿಷನ್ ತಗೊಂಡಿದಾರ? ಏನ್ ಲೂಟಿ ಅಂತ ಹೇಳಿದ್ರೆ ಏನ್ ಯಾರು ವ್ಯವಸ್ಥೆಯಲ್ಲಿ ಇರೋ ಯಾರು ಲೂಟಿನೇ ಮಾಡ್ತಾ ಇಲ್ವಾ? ಈ ಕೆಲ ಟಿವಿ ಚಾನಲ್ಗಳು ನೆಕ್ಸ್ಟ್ ಹೋಗೋದಕ್ಕೆ ನಮ್ಮ ಆಟೋ ರಾಜ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನಾವೇನಾದ್ರೂ ಅಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ, ಎಷ್ಟೊಂದು ರಾಜಕಾರಣಿಗಳು ತಪ್ಪು ಮಾಡಿಲ್ವಾ, ಅಥವಾ ಮೀಡಿಯಾದವ್ರು ಅವ್ರು ಮಾಡ್ಕೊಂಡಿಲ್ವಾ, ಅಥವಾ ಎಷ್ಟೊಂದು ಜನ ಬಂದ್ಬಿಟ್ಟು ಲೂಟಿ ಮಾಡ್ತಾಯಿಲ್ವ, ಎಷ್ಟೊಂದು ಅಧಿಕಾರಿಗಳು ಬಂದ್ಬಿಟ್ಟು ತಪ್ಪು ಮಾಡ್ತಾಯಿಲ್ವ, ಅವರೆಲ್ಲ ಇಲ್ವಾ? ಸೊ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮನೇ ಬಂದ್ಬಿಟ್ಟು ಯಾಕೆ ಗುಟ ಹೊಡಿತಿದ್ದಾರೆ ಅಂದ್ಬಿಟ್ಟು ಬರೀ ನಾವೇನೋ ತಪ್ಪು ಮಾಡ್ತಾ ಇರೋದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು ತಪ್ಪನ್ನ ಬಂದ್ಬಿಟ್ಟು ಇವ್ರು ಒಪ್ಕೊತಾ ಇದ್ದಾರೆ ಅಂತ ಅರ್ಥ. ಆ್ಯಕ್ಚುಲಿ ಇವ್ರು ಗೊತ್ತು, ಇವ್ರು ಬೇಕು ಅಂತಲೇ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಂಥ ಟೈಮಲ್ಲಿ ಇವ್ರನ್ನ ಬಂದ್ಬಿಟ್ಟು ಹೈಲೈಟ್ ಮಾಡಬಾರ್ದು, ಇವ್ರನ್ನ ಬಂದ್ಬಿಟ್ಟು ಮೀಡಿಯಾದಲ್ಲಿ ಅಥವಾ ಮೈನ್ ಸ್ಟ್ರೀಮಲ್ಲಿ ತೋರಿಸ್ಬಾರ್ದು ಅಂತ ಹೇಳೋ ಅಧಿಕಾರ ಇವ್ರಿಗೇನಿದೆ? ತಮ್ಮ ಪತ್ರಿಕಾ ಧರ್ಮವನ್ನ ರಾಜಕೀಯ ಪಕ್ಷಗಳಿಗೆ ಅಡಮಾನ ಇಕ್ಕೊಂಡ್ಬಿಟ್ಟು ಇವತ್ತು ಆಟೋ ಚಾಲಕರಿಗೆ 3 ದಿನದಿಂದ ನೀತಿ ಪಾಠ ಮಾಡ್ತಾ ಇದ್ದಾರೆ. ನಮ್ಮ ವರದಿಯನ್ನು ಆಧರಿಸಿ ಅಧಿಕಾರಿಗಳ ಬೇಟೆ, ಬಿಗ್ ಇನ್ಫ್ಯಾಕ್ಟ್ ಅಂತ. ಇವಾಗ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ಇನ್ನೊಂದು ಹೈಲೈಟ್ ಮಾಡಬೇಕಂತ ನನಗೆ ಅನಿಸಿದ್ದು. ಆ್ಯಕ್ಚುಲಿ ಇವಾಗ ಮೀಡಿಯಾದವರು ಬಂದ್ಬಿಟ್ಟು ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಇವಾಗ ಬಿಗ್ ಇಂಪ್ಯಾಕ್ಟಿಂದ ಬಂದ್ಬಿಟ್ಟು ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇವರು ಪರ್ಸ್ಪೆಕ್ಟಿವಿಂದ ಇದು ರಾಂಗ್ ಇರ್ಬೋದು ಆ್ಯಕ್ಚುಲಿ, ಆದರೆ ಜನಗಳ ಪರ್ಸ್ಪೆಕ್ಟಿವಿಂದ ಇದು ಬಂದ್ಬಿಟ್ಟು ರೈಟ್. ಈಗ ಯಾರಾದ್ರೂ ನಾರ್ಮಲ್ ಪಬ್ಲಿಕ್ ನೋಡ್ತಾ ಇದ್ರೆ, ಇನ್ ಕೇಸ್ ಅಂದ್ಕೊಳ್ಳಿ ಯಾರಾದರೂ ಒಬ್ಬ ಆಟೋ ಡ್ರೈವರು, ಈಗ ಯಾರಾದರೂ ಒಬ್ಬರು ಕಸ್ಟಮರ್ ಬಂದ್ಬಿಟ್ಟು ಅವ್ರ ಆಟೋನಲ್ಲಿ ಕಳೆದೋಗಿರೋಂಥ ಪರ್ಸ್ನ ಬಂದ್ಬಿಟ್ಟು ತೊಗೊಬಂದು ವಾಪಸ್ ಕೊಡ್ತಾರೆ, ತಲುಪಿಸ್ತಾರೆ, ಇಲ್ಲ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ಮೀಡಿಯಾದವರು ಹೈಲೈಟ್ ಮಾಡಲ್ವಾ? ಆ ಟೈಮಲ್ಲಿ ಅವ್ರಿಗೆ ಒಂದು ಫ್ರೀ ಅಡ್ವರ್ಟೈಸ್ಮೆಂಟ್ ಸಿಗಲ್ವಾ? ಸೊ ಒಂದು ಫ್ರೀ ಪಬ್ಲಿಸಿಟಿ ಸಿಗಲ್ವಾ? ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ಇವ್ರು ಮಾಡ್ತಾರೋ ಅಂತ ಈ ಒಂದು ಮೋಸನೇ ಅಂತ ಹೇಳ್ಬೋದು. ಸೊ ಈ ಒಂದು ಮೋಸನ ಯಾಕೆ ಹೇಳ್ಬಾರ್ದು? 7 ಗಂಟೆ ಆದ್ಮೇಲೆ ನನ್ನ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ನಿನ್ ಗತಿ ನನ್ಗೇನ್ ಗೊತ್ತು, ಎದಾಗಲ್ಲ. ಮತ್ತು ಅವ್ರು ಹೇಳ್ತಾ ಇರೋದ್ರಲ್ಲಿ ಕೆಲವೊಂದು ನಿಜ ಇದೆ. ನಮ್ಮ ನ್ಯೂಸ್ ಮೀಡಿಯಾಗಳು, ಅಂದರೆ ನಮ್ಮ ಮೇನ್ ಸ್ಟ್ರೀಮ್ ನ್ಯೂಸ್ ಮೀಡಿಯಾಗಳು ಬಂದ್ಬಿಟ್ಟು ಅವ್ರು ಮಾರ್ಕೊಂಡಿರ್ಬೋದು. ಅದನ್ನು ಬಂದ್ಬಿಟ್ಟು ನಾನು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಇವ್ರ ಮಾತುಗಳನ್ನ ಕೇಳೋಣ. ಪತ್ರಿಕಾ ಧರ್ಮದ ವ್ಯಭಚಾರಿಗಳು ಕೆಲವು ಟಿವಿ ಚಾನಲ್ಗಳು ರಾಜಕೀಯ ಪಕ್ಷಕ್ಕೆ ಅಡಮಾನ ಮಾಡ್ಕೊಂಡ್ಬಿಟ್ಟವ್ರೆ. ಇವತ್ತು ಎಲ್ಲಾ ಚಾನಲ್ಗಳು ಇಲ್ಲಿ ಬಂದ್ರಲ್ಲ, ಅಲ್ಲಿ ಓಲಾ ಊಬರ್ ಆಫೀಸ್ ಹತ್ರ ಯಾರಾದ್ರೂ ಒಬ್ಬ ಚಾಲನವನು ಹೋಗಿದಾನ? ಹೋಗ ತಾಕತ್ತಿದೆಯಾ ಅವ್ರಿಗೆ? ಲೂಟಿ ಅಂತಾರೆ. ಹೌದ್ರಿ, ಆಟೋದವ್ರು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಕೇಳ್ತಾರೆ, ನಿಜ. ಒಪ್ಕೊಂಡ್ರು ಆ್ಯಕ್ಚುಲಿ. ಇವಾಗ ಬಂದರು ರೂಟ್ಗೆ ಇವಾಗ. ಸೊ ಇವಾಗ ಬಂದ್ಬಿಟ್ಟು ಇವಾಗ ಒಪ್ಕೊಂಡ್ಬಿಟ್ರು. ಇವಾಗ ಹೌದು, ಒಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಅಂದ್ಬಿಟ್ಟು. 20 ರೂಪಾಯಿ 30 ರೂಪಾಯಿನ ಎಕ್ಸ್ಟ್ರಾ ಕೇಳ್ತೀರಾ ನೀವು? ಕರೆಕ್ಟಾಗಿ ಮನ್ಸು ಮುಟ್ಕೊಂಡು ಹೇಳಿ. ಆ್ಯಕ್ಚುಲಿ ಮೀಟ್ರ್ ಹಾಕ್ತೀರಾ ನೀವು? ಫಸ್ಟು ಮೀಟ್ರ್ ಹಾಕಿದ್ರು ಮೀಟ್ರ್ ಮೇಲೆ ನೀವು ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ರೆ ಓಕೆ, ನೀವು ಮೀಟ್ರೇ ಹಾಕಲ್ವಲ್ಲ ಆ್ಯಕ್ಚುಲಿ. ಸೊ ನೀವು ಮೀಟ್ರ್ ಹಾಕ್ತೇನೆ ಅಂದ್ಬಿಟ್ಟು ಒಂದು 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾನೇ ಕೇಳಿರ್ತೀರ. ಅದ್ರ ಮೇಲೆ ಎಕ್ಸ್ಟ್ರಾ ಒಂದು 20 ರೂಪಾಯಿ 30 ರೂಪಾಯಿ ಹೆಂಗೂ ಕೊಡೋದು? ನೋ ಕಾಮೆಂಟ್ಸ್. ಟು ಬಿ ಫ್ರ್ಯಾಂಕ್, ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಓಲಾ ಊಬರ್ಗೆ ಕಂಪೇರ್ ಮಾಡಿಕೊಂಡ್ರೆ, ಓಲಾ ಊಬರ್ ಬುಕ್ ಮಾಡಿದಾಗ ನಿಮ್ಗೆ ಅನಿವಾರ್ಯ ಬರಲೇಬೇಕು ಅದೇ ಪ್ರೈಸು. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಅದು ನಿಮಗೆ ಏನಕ್ಕೆ ಜಾಸ್ತಿ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಬಟ್ ನೀವು ಬಾಯಿ ಮಾತಲ್ಲಿ ಈಗ ಯಾರಾದರೂ ಒಬ್ರು ಕಸ್ಟಮರು ರೋಡಲ್ಲಿ ಹಂಗೆ ಸಿಕ್ಕಿದ್ರು ಬುಕ್ ಮಾಡದೇ ಇರೋರು, ಸೊ ಆ ಟೈಮಲ್ಲಿ ನೀವು ಕೇಳೋಂಥ ಪ್ರೈಸ್ಗಳೆಲ್ಲ ಏನಿದೆ, ಕೆಲವೊಂದು ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ 10 ರೂಪಾಯಿ ಕರ್ಕೊಂಡೋಗಿ ಬಿಡೋರು ಕೂಡ ಇದ್ದಾರೆ. ಆ್ಯಕ್ಚುಲಿ ನಾನು ಆ ಥರ ಹೇಳ್ತಾ ಇಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 4-5 ಜನನ ಕಂಬೈನ್ ಮಾಡಿ ಅವ್ರಿಗೆ ವರ್ಕೌಟ್ ಆಗಬೇಕು ಅನ್ನೋ ಥರ ಕಂಬೈನ್ ಮಾಡಿ, ಅಂದರೆ ಒಂದು 5-6 ಜನ ಅವ್ರಿಗೆ ಜನಗಳು ಬಂದು ಸೇರಬೇಕು. ಆವಾಗ ಒಂದು 10 ರೂಪಾಯಿನೋ 15 ರೂಪಾಯಿನೋ 20 ರೂಪಾಯಿನೋ ಒಬ್ಬೊಬ್ಬರ ಕಡೆಯಿಂದ ಒಂದು 2 ಕಿಲೋಮೀಟ್ರಿಗೆ ಅದಕ್ಕಿಂತ ಕಡಿಮೆ ಹೋಗೋಗಿ ಬಿಡ್ತಾರೆ. ಆದರೆ ಅವ್ರಿಗೆ ವರ್ಕೌಟ್ ಆಗಬೇಕು, ಅವಾಗಲೇ ಅವರು ಕರ್ಕೊಂಡೋಗಿ ಬಿಡೋದು. ಸೊ ಯಾರು ಬಂದ್ಬಿಟ್ಟು ಫ್ರೀಯಾಗಿ ಬಿಡಲ್ಲ, ಲಾಸ್ ಮಾಡ್ಕೊಂಡು ಬಿಡಲ್ಲ.
ತುಂಬ ಜನ ಡ್ರೈವರ್ಗಳು ನಾನು ನೋಡ್ತಿರೋ ಮಟ್ಟಿಗೆ ತುಂಬ ಸಲ ಅವರು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡ್ತಾ ಇರ್ತಾರೆ, ಕರೆಕ್ಟಾಗಿ ಆಟೋ ಓಡಿಸ್ತಾರಲ್ಲ, ರೀಲ್ಸ್ ನೋಡ್ತಾ ಇರ್ತಾರೆ, ರೈಡಿಂಗ್ ಹೋಗ್ಬೇಕಾದ್ರೆ ಧಾರಾವಾಹಿಗಳೆಲ್ಲ ನೋಡ್ತಾ ಇರ್ತಾರೆ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ, ಧಾರಾವಾಹಿನ ನೋಡ್ಕೊಂಡು ಮುಂದ್ಗಡೆ ಇದಿರ್ತಲ್ಲ ಮೀಟರ್ ಇರುತ್ತಲ್ಲ, ಓಡಿಸ್ಬೇಕಾದ್ರೆ ಮುಂದ್ಗಡೆ ಫೋನ್ನ ಬಂದ್ಬಿಟ್ಟು ಮೌಂಟ್ ಮಾಡಿಬಿಟ್ಟು ಅದೊಂದು ಮ್ಯಾಪ್ ನೋಡ್ಕೊಳ್ಳಿ ಅಂತ ಆಗಿರ್ತಾರೆ ಆ್ಯಕ್ಚುಲಿ. ಅದರಲ್ಲಿ ಬಂದ್ಬಿಟ್ಟು ಯೂಟ್ಯೂಬೋ ಅಥವಾ ಸೀರಿಯಲ್ಲೋ ಅಥವಾ ರೀಲ್ಸೋ ಏನೋ ಒಂದು ಹಾಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತಾನೆ, ಮುಂದ್ಗಡೆ ನೋಡ್ತಾನೆ ಮತ್ತು ಓಡಿಸ್ತಾ ಇರ್ತಾನೆ. ಸೊ ಒಂದು ಕೈಲಿ ಆಟೋ ಹ್ಯಾಂಡಲ್ ಹಿಡಿದ್ರೆ ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರ್ತಾರೆ. ಸೊ ಏನು ಈ ರೇಂಜಿಗೆ ಆಪ್ಸೆಸ್ಸು, ಈ ಥರ ಇವ್ರು ಮಾಡೋ ಮಿಸ್ಟೇಕ್ಗಳಿಂದ ಏನೆಲ್ಲ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ನೋಡಿ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇರೋವಂಥ ಒಂದು ರೋಡು ಆ್ಯಕ್ಚುಲಿ. ಸೊ ಸ್ಟ್ರೈಟಾಗಿ ಹೋದರೆ ನಿಮಗೆ ಟೋಲ್ ಸಿಗುತ್ತೆ. ಇವಾಗ ನೋಡಿ ಒಂದು ಆಟೋ ಬಂದ್ಬಿಟ್ಟು ಸಡನ್ನಾಗಿ ನುಗ್ಗಿ ಯಾವ ಥರ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ. ಸೊ ನಾನು ಬಂದ್ಬಿಟ್ಟು ಇವರು ಫೋನ್ ನೋಡ್ತಾಯಿದ್ರು ಬಂದ್ಬಿಟ್ಟು ಅವಾಗ ತೊಗೊಂಬಂದು ಇಟ್ಟರು ಅಂತ ನಾನು ಹೇಳ್ತಾ ಇಲ್ಲ ಆ್ಯಕ್ಚುಲಿ. ಸೊ ಸ್ವಲ್ಪ ರೂಲ್ಸು ಅಥವಾ ಕಾಮನ್ ಸೆನ್ಸು, ಈಗ ಎಲ್ಲ ಬಂದ್ಬಿಟ್ಟು ಹಿಂಗೆ ಹೋಗ್ತಾರೋ ಗಾಡಿಗಳು, ಎಲ್ಲ ಸ್ಟ್ರೈಟ್ ಹೋಗ್ತಾರಂಥ ಗಾಡಿಗಳು. ಈಗ ಇವರು ಅಡ್ಡ ಬರ್ತಾರಂಥ ಅವ್ನ ಗಾಡಿ ಯಾವ ಥರ ಹೋಗಬೇಕು, ಸ್ವಲ್ಪ ಸ್ಲೋಗಿ ಬರಬೇಕು ಆ್ಯಕ್ಚುಲಿ. ಏಕ್ದಮ್ ಹಿಂಗೆ ನಿಲ್ಲಿಸ್ಬಿಟ್ರೆ, ಮತ್ತು ಡ್ಯಾಶ್ ಕ್ಯಾಮ್ ಓಡ್ತಾರೋಂಥ ಒಂದು ಕಾರ್ ಕೂಡ ಸ್ಪೀಡಾಗೇ ಇದೆ ಮತ್ತು ಆ ಆಟೋಗೆ ಹತ್ರನೇ ಇದೆ ಆ್ಯಕ್ಚುಲಿ. ಅಂದರೆ ಅದಕ್ಕೆ ಹೋಗೋದಕ್ಕೆ ದಾರಿ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವ್ರು ಹೋಗಬೇಕು. ತುಂಬ ಜನ ಆಟೋ ಡ್ರೈವರ್ಗಳಿಗೆ ಅಥವಾ ಮೆಜಾರಿಟಿ ಆಟೋ ಡ್ರೈವರ್ಗಳಿಗೆ ಈ ಥರದವರಿಂದ ಕೆಟ್ಟ ಹೆಸರು ಆ್ಯಕ್ಚುಲಿ. ತುಂಬ ಜನ ಆ್ಯಕ್ಚುಲಿ ಇದಕ್ಕಿಂತ ಇದ್ರ ಮಿಡ್ಲಲ್ಲಿ ನಾನು ನಿಮ್ಗೆ ಒಂದು ತೋರಿಸ್ಬೇಕು. ಸೊ ಇವ್ನು ಆ್ಯಕ್ಚುಲಿ ಬಂದ್ಬಿಟ್ಟು ಒಬ್ಬ ಆಟೋ ಡ್ರೈವರನ್ನೇ, ಅವನ ಮೈ ಮೇಲೆ ಕರೆಕ್ಟಾಗಿ ಒಂದು ಯೂನಿಫಾರ್ಮ್ ಇಲ್ಲ. ಸೊ ಅವನ ನೋಡಿದ್ರೆ ಗೊತ್ತಾಗ್ತಾಯಿದೆ ಅಂದ್ಬಿಟ್ಟು ಆಟೋ ಓಡ್ಸೋಕ್ಕೆ ಬಂದಿರೋಂಥ ಯಾವುದೋ ಒಬ್ಬ ಚಪ್ರಿ ಅಂತೇಳ್ಬಿಟ್ಟು ಇವನಿಂದ ಬೇರೆ ಆಟೋ ಓಡಿಸೋರ್ಗೂ ಕೂಡ ತುಂಬ ಕೆಟ್ಟ ಹೆಸರು. ಇವಾಗ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಕೂಡ ಇದೇನೆ. ಸೊ ತುಂಬ ಜನ ಆಟೋ ಡ್ರೈವರ್ಗಳು ಅವ್ರ ಕಡೆಯೂ ತುಂಬ ಪ್ರಾಬ್ಲಮ್ಗಳಿದೆ. ಅದನ್ನು ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡಿಕೊಂಡ್ರೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗೋ ಥರ ಅಥವಾ ಪಬ್ಲಿಕ್ಕಿಗೆ ಉಪಯೋಗ ಆಗೋ ಥರ ನ್ಯಾಯವಾಗಿ ಕರೆಕ್ಟಾಗಿ ಒಂದು ರೇಟಲ್ಲಿ ನೀವು ಓಡಿಸಿದ್ರೆ ಡೆಫಿನೆಟಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ನಿಮ್ಮ ಕಡೆಯೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ಇಷ್ಟು ಹೇಳ್ತಾ ನೆಕ್ಸ್ಟ್ ಟೈಮು ಬೇರೆ ಯಾವುದಾದ್ರೂ ಒಂದು ವಿಷಯನ ಡಿಕೋಡ್ ಮಾಡೋಣ ಫುಲ್ಲು ಡೀಟೇಲ್ ಆಗಿ ಅಂತ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ತಾ, ನಿಮಗೆ ಯಾವುದಾದ್ರೂ ಒಂದು ವಿಷಯನ ಡಿಕೋಡ್ ಮಾಡಬೇಕು ಫುಲ್ಲು ಇನ್ ಡೀಟೇಲ್ ಆಗಿ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ನನಗೆ ತಿಳಿಸ್ಬೋದು. ಸೊ ಇಷ್ಟೇ ಆ್ಯಕ್ಚುಲಿ ಇವತ್ತಿನ ಡಿಕೋಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.